ಕರೆಕ್ಟ್ ಆಗೈತಲ್ಲ ಪಕ್ಕ ಅಲ್ಲ ಏನ್ ಶುಗರ್ ಇಲ್ಲ. ರಾತ್ರಿ ಹೊತ್ತು ರೈಸ್ ಗೀಸ್ ಹೆಚ್ಚು ಊಟ ಮಾಡಬೇಡಿ ಅಷ್ಟೇ. ಒಂದು ಅರ್ಧ ಮುದ್ದೆ ಸ್ವಲ್ಪ ಮಾಡ್ಬಿಟ್ಟು ಬರೋದು ಮೇಡಮ್. ಕರೆಕ್ಟ್ ಆಗೈತಲ್ಲ ಪಕ್ಕ ಅಲ್ಲ ಏನ್ ಶುಗರ್ ಇಲ್ಲ. ರಾತ್ರಿ ಹೊತ್ತು ರೈಸ್ ಗೀಸ್ ಹೆಚ್ಚು ಊಟ ಮಾಡಬೇಡಿ ಅಷ್ಟೇ. ಒಂದು ಅರ್ಧ ಮುದ್ದೆ ಸ್ವಲ್ಪ ಮಾಡ್ಬಿಟ್ಟು ಬರೋದು ಮೇಡಮ್. ಕಷಾಯ ಮಾಡಿಕೊಂಡು ರಸಾಯನ ಕಲ ಅಂತ ಹೇಳಿ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಸಾಯಂಕಾಲ ತಗೊಂಡ್ರೆ ನೀವು ಬೇಕಾದ್ರೆ ಮೆಟ್ಫಾರ್ಮಿನ್ ಏನಾದ್ರು ತಗೊಳ್ತಿದ್ದು ಯೂಸ್ ನೋಡಿ ಭಾಳ ಎಲ್ಲಿ ಪ್ರಾಡಕ್ಟ್ ಎಲ್ಲಿದೆ ಮೇಡಮ್? ಕೇರಳ ಜಾಸ್ತಿ ಅಲ್ಲ. ಇದು ಬೆಳಿಗ್ಗೆ ಸಂಜೆ ಅಮ್ಮರಿಗೆ ಯಾವ್ದು ಕೊಡಬೇಕು? ಕೊರೋನಾ ಟೈಮಲ್ಲಿ ಮ್ಯಾಕ್ಸಿಮಮ್ ಯೂಸ್ ಆಯ್ತು. ಪೇಷಂಟ್ ಒಂದ್ಸಲಿ ಕೊಡಿಸ್ಬಿಡಿ ಮೇಡಮ್, ಪೇಷಂಟಿಗೆ ಕೊಡಿಸಿ ಮೇಡಮ್. ಯಾವ್ದಾರು ಕಷಾಯ ಮಾಡಿಕೊಂಡು ರಸಾಯನ ಕಲ ಅಂತ ಹೇಳಿ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಸಾಯಂಕಾಲ ತಗೊಂಡ್ರೆ ನೀವು ಬೇಕಾದ್ರೆ ಮೆಟ್ಫಾರ್ಮಿನ್ ಏನಾದ್ರು ತಗೊಳ್ತಿದ್ದು ಯೂಸ್ ನೋಡಿ ಭಾಳ ಎಲ್ಲಿ ಪ್ರಾಡಕ್ಟ್ ಎಲ್ಲಿದೆ ಮೇಡಮ್? ಕೇರಳ ಜಾಸ್ತಿ ಅಲ್ಲ. ಇದು ಬೆಳಿಗ್ಗೆ ಸಂಜೆ ಅಮ್ಮರಿಗೆ ಯಾವ್ದು ಕೊಡಬೇಕು? ಕೊರೋನಾ ಟೈಮಲ್ಲಿ ಮ್ಯಾಕ್ಸಿಮಮ್ ಯೂಸ್ ಆಯ್ತು. ಪೇಷಂಟ್ ಒಂದ್ಸಲಿ ಕೊಡಿಸ್ಬಿಡಿ ಮೇಡಮ್, ಪೇಷಂಟಿಗೆ ಕೊಡಿಸಿ ಮೇಡಮ್. ಯಾವ್ದಾರು ಯಾವುದೇ ಒಂದು ನಾವು ಮನುಷ್ಯನಿಗೆ ಉನ್ನತ ಸಮಸ್ಯೆಗಳಿಗೆ ತತ್ಕ್ಷಣವೇ ಪರಿಹಾರ ದೊರೆಯಲ್ಲ. ಅದಕ್ಕೆ ಇಂತಿಷ್ಟು ದಿನಗಳು ಆ ಕಾಲಾವಕಾಶಗಳು ಬೇಕಾಗುತ್ತೆ. ಆ ತಾಳ್ಮೆಯಿಂದ ಈ ಒಂದು ಆಯುರ್ವೇದ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ, ಆಯುರ್ವೇದ ಚಿಕಿತ್ಸೆಗಳಿಗೆ ನಾವು ಒಳಪಟ್ಟರೆ ಇದರಿಂದ ನಮ್ಮ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲ ಸೊಪ್ಪಿನ ಯೋಜನೆ. ಇವೆಲ್ಲ ನಮ್ಮ ಆರೋಗ್ಯವನ್ನು ಪೂರ್ವದಲ್ಲಿ ಯಾವುದೇ ಡಾಕ್ಟರ್ಸ್ ಇರಲಿಲ್ಲ, ವಗೈರೆ ಇರಲಿಲ್ಲ. ಈ ಪ್ರಕೃತಿಯೇ ನಮಗೆ ಆಶ್ರಯ ಆಗಿದ್ದದನ್ನು ನಾವು ಕಂಡಿದ್ದೇವೆ. ಪ್ರಕೃತಿನೇ ದೇವರು, ಪ್ರಕೃತಿ ಎಲ್ಲವನ್ನೂ ಕೊಟ್ಟಿದೆ. ಆದರೆ ಅದಕ್ಕೆ ಪ್ರಕೃತಿಗೆ ನಾವು ಹೆಚ್ಚು ಬಡ್ಡಿನೂ ಕೂಡ ಕಟ್ತಾ ಇಲ್ಲ. ಈಗ ಇವೆಲ್ಲ ಗಿಡಮೂಲಿಕೆಗಳನ್ನು ಉಳಿಸಿ ಪೋಷಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆಯುರ್ವೇದಿಕ್ ಮಾತ್ರೆಗಳಿರ್ಬೋದು, ಟಾನಿಕ್ಸ್ ಇರ್ಬೋದು, ಎಲ್ಲ ನಮ್ಮ ಗಿಡಮೂಲಿಕೆಗಳಿಂದ ತಯಾರಾದಂಥ ಔಷಧಿ ಉಪಚಾರಗಳು ಬಹುತೇಕ. ಇದರಲ್ಲಿ ರಾಸಾಯನಿಕವನ್ನು ದೂರ ಇಟ್ಟು ನಿಜವಾಗಿ ಸಿಗ್ತಕ್ಕಂಥ ಪ್ರಕೃತಿ ಕೊಡುವ ಪ್ರಕೃತಿದತ್ತವಾದಂಥ ಗಿಡಮೂಲಿಕೆಗಳಿಂದ ತಯಾರಾದಂಥ ಔಷಧಿ ಉಪಚಾರಗಳು ಆಯುರ್ವೇದಿಕ್ನಲ್ಲಿ ನಮಗೆ ಅವಕಾಶ ಇದೆ. ಸಾಮಾನ್ಯ ನಮ್ಮಲ್ಲೂ ಪಂಚಕರ್ಮ ಅಂತ ಮಾಡ್ತಾರೆ. ಇವತ್ತು ಈ ಆಸ್ಪತ್ರೆ ಒಂದು ವ್ಯವಸ್ಥಿತವಾಗಿ ಹೆಚ್ಚಿನ ಜನ ಆಕರ್ಷಣೆಗೆ ಅವಕಾಶ ಇದೆ. ನಾನು ಕೇಳಿದೆ, ಇವತ್ತು ಆಯುರ್ವೇದಿಕ್ ಮಸಾಜಿಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಮಾಹಿತಿ ತಿಳಿದ್ರೆ, ಅದಕ್ಕೆ ಮಸಾಜರ್ಸು ನಮ್ಮ ಹೆಣ್ಮಕ್ಳು ಇಬ್ಬರಿದ್ದಾರೆ, ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಅಂತ ಕೇಳ್ಕೊಂಡಿದ್ದೀನಿ. ದಿನವೈ 8 ಜನ ಬಂದು ಆ ಚಿಕಿತ್ಸೆಯನ್ನು ಕಂಟ್ರಿಯಿಂದ ಬಂದಿರೋದು. ಸೊ ಅದು ಕೆಲವೊಂದು ಅದರದೇ ಆದಂಥ ವಿಶಿಷ್ಟ ಔಷಧಿಗಳನ್ನು ಹೊಂದಿದ್ದು ಅದು ಕೆಲವು ಕಡೆ ಎಲ್ಲ ಪ್ರಚಲಿತವಾಗಿದೆ. ಸ್ನಾಯು ಅಸ್ಥಿಖಂಡಗಳಲ್ಲಿ ಉರಿಯೂತ, ನೋವು ಮತ್ತೆ ಚಲನವಲನಗಳಲ್ಲಿ ಆದಾಗ ನೋವು ಕಂಡು ಬಂದ್ಬಿಟ್ಟು ಅದಕ್ಕೆ ನಾವು ವಾತವ್ಯಾಧಿ ಅಂತ ಕರೀತೀವಿ. ಸೊ ವಾತವ್ಯಾಧಿಯಲ್ಲಿ ಇನ್ನೊಂದು ವಯೋಸಹಜ, ಆಯುರ್ವೇದದಲ್ಲಿ ಜರ ಅಂತ ಕರಿತೀವಿ. ಸೊ ಜರ ಅಂದ್ರೆ ವಯೋಸಹಜವಾಗಿ ಬರುವಂತದ್ದು. ಇನ್ನೊಂದು ರೂಕ್ಷಾಹಾರ ಮತ್ತೆ ಅತಿ ವ್ಯಾಯಾಮ. ಈ ಹಿಂದೆ ಜಾಸ್ತಿ ಓಡಾಡ್ತಿದ್ರು, ವೆಹಿಕಲ್ಸ್ ಇರ್ಲಿಲ್ಲ, ಸೊ ಅವರಲ್ಲಿನೂ ವಾತ ಜಾಸ್ತಿ ಆಗ್ಬಿಟ್ಟು ವಾತವ್ಯಾಧಿ ಬರುತ್ತೆ. ಇನ್ನು ವೇಗಧಾರಣ, ಆಯುರ್ವೇದದಲ್ಲಿ ಧಾರಣೀಯ ವೇಗಗಳು ಮತ್ತು ಅಧಾರಣೀಯ ವೇಗಗಳು ಅಂತ ಹೇಳ್ತಾರೆ. ಧಾರಣೀಯ ವೇಗಗಳು ಅಂದ್ರೆ ಕಾಮಕ್ರೋಧ, ಮದ, ಮತ್ಸರ ಈ ತರದ್ದು. ಅಧಾರಣೀಯ ವೇಗಗಳಂದ್ರೆ ಮಲ, ಮೂತ್ರ, ಆಮೇಲೆ
ಸೀನು ಮತ್ತೆ ಬಿಕ್ಕಳಿಕೆ ಈ ತರ ಸುಮಾರು ಬರ್ತವೆ. ಸೊ ಅವುಗಳನ್ನ ಅವರೋಧ ಮಾಡುವುದರಿಂದ ವಾತವ್ಯಾಧಿ ಬರುತ್ತೆ ಅಂತ ಉಲ್ಲೇಖವಿದೆ. ಸೊ ಇದರಲ್ಲಿ ಏನ್ ಲಕ್ಷಣ ಇರುತ್ತೆ ವಾತವ್ಯಾಧಿಯಲ್ಲಿ ಅಂತಂದ್ರೆ ಸಂಧಿಶೂಲ, ಉರಿಯೂತ ಮತ್ತೆ ನಡೆಯುವಾಗ ಶಬ್ದ ಬರುತ್ತೆ. ಸೊ ಇದರಿಂದ ನಾವು ಯಾವ ತರ ಟ್ರೀಟ್ಮೆಂಟ್ ತಗೋಬೇಕು? ನಮ್ಮ ಆಸ್ಪತ್ರೆಯಲ್ಲಿ ನಾವು 2 ಥರದ ಚಿಕಿತ್ಸೆಯನ್ನು ಕೊಡ್ತೀವಿ. ಒಂದು ಆಂತರಿಕ ಚಿಕಿತ್ಸೆ, ಒಂದು ಬಾಹ್ಯ ಚಿಕಿತ್ಸೆ. ಆಂತರಿಕ ಚಿಕಿತ್ಸೆ ಅಂತಂದ್ರೆ ಇಂಟರ್ನಲ್ ಮೆಡಿಸಿನ್. ಸೊ ಅದಕ್ಕೆ ರೋಗಕ್ಕೆ ಅನುಗುಣವಾಗಿ ನಾವು ಔಷಧಿಗಳನ್ನು ಕೊಡ್ತೀವಿ. ಇನ್ನು ಬಾಹ್ಯ ಚಿಕಿತ್ಸೆಯಲ್ಲಿ ಜಾನುಬಸ್ತಿ, ಕಟಿಬಸ್ತಿ, ಅಭ್ಯಂಗ, ಸ್ವೇದ ಈ ತರ ರೋಗಿಗೆ ಅನುಸಾರವಾಗಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಇದ್ರ ಹಿಂದೆ ಮತ್ತೆ ಕೆಲವೊಂದು ಪಥ್ಯವನ್ನು ಹೇಳ್ತೀವಿ. ವಾತಕರ ಆಹಾರವನ್ನು ಬಿಡಬೇಕು, ಮತ್ತೆ ಜಾಸ್ತಿ ಓಡಾಡೋದು ಅದೆಲ್ಲ ಸ್ವಲ್ಪ ಪೇಷಂಟ್ಸ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಇರುತ್ತೆ. ಸೊ ಇದೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಮೇಲೆ ಫಾಲೋ ಅಪ್ ಇರುತ್ತೆ. ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡವರು ಮತ್ತೆ ಬರಬೇಕು. ನಮ್ಮ ಪ್ರೊಸೀಜರ್ಸ್ ಎಲ್ಲ 7 days ಇರುತ್ತೆ. 7 days ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೇಕು.